ಇಸ್ಲಾಮಾಬಾದ್ನಲ್ಲಿ ರಾಜತಾಂತ್ರಿಕ ಚಟುವಟಿಕೆಗಳು ಇದ್ದಕ್ಕಿದ್ದಂತೆ ತೀವ್ರಗೊಂಡಿವೆ. ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಗ್ಚಿ ಪಾಕಿಸ್ತಾನಕ್ಕೆ ಆಗಮಿಸಿದ್ದಾರೆ. ಈ ಬಾರಿ ಸೇನಾ ಮುಖ್ಯಸ್ಥ ಜನರಲ್ ಅಸೀಂ ಮುನೀರ್ ಅವರನ್ನ ಸ್ವಾಗತಿಸೋಕೆ ಸೂಟ್ನಲ್ಲಿ ಆಗಮಿಸಿದ್ರು. ಅಮೆರಿಕದೊಂದಿಗೆ ಸ್ಥಗಿತಗೊಂಡಂತಹ ಮಾತುಕತೆಗಳನ್ನು ಪುನರ್ ಆರಂಭಿಸುವುದು ಅರಗ್ಚಿ ಅವರ ಉದ್ದೇಶವಾಗಿದೆ. ಅಮೆರಿಕ ತನ್ನ ರಾಯಭಾರವನ್ನು ಈಗ ಪಾಕಿಸ್ತಾನಕ್ಕೆ ಕಳುಹಿಸಿದೆ. ಎರಡು ದೇಶಗಳ ನಡುವೆ ನೇರ ಮಾತುಕತೆಗೆ ಯಾವುದೇ ಪ್ರಸ್ತಾಪವಿಲ್ಲದೆ ಇದ್ರೂ ಕೂಡ ಈ ಬಾರಿ ಗಮನಾರ್ಹ ಬದಲಾವಣೆಯನ್ನ ಗಮನಿಸಲಾಗಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಈ ಮಾತುಕತೆಯಲ್ಲಿ ಪಾಲ್ಗೊಳ್ತಾ ಇಲ್ಲ. ಇದನ್ನ ಈ ಸಂಪೂರ್ಣ ಬೆಳವಣಿಗೆಯ ದೊಡ್ಡ ಸಂಕೇತ ಅಂತ ಪರಿಗಣಿಸಲಾಗ್ತಾ ಇದೆ. ವಾಸ್ತವವಾಗಿ ಈಗ ಕಳೆದ ಬಾರಿ ಮೊದಲ ಸುತ್ತಿನ ಮಾತುಕತೆ ಆರಂಭವಾದಾಗ ಅಮೆರಿಕ ಸ್ವತಃ ಜೆಡಿ ವ್ಯಾನ್ಸ್ ಅವರನ್ನ ಮುಂದಿಟ್ಟಿತ್ತು. ಇದು ಅಮೆರಿಕ ಒಪ್ಪಂದದ ಬಗ್ಗೆ ಗಂಭೀರವಾಗಿರುವುದಾಗಿ ಈಗ ಸಂದೇಶವನ್ನ ಕಳುಹಿಸಿತು. ಆದಾಗ್ಯೂ ಕೂಡ ಒಪ್ಪಂದ ವಿಫಲವಾಯಿತು ಮತ್ತು ಜೆಡಿ ವ್ಯಾನ್ಸ್ ಅವರ ಭೇಟಿ ವ್ಯರ್ಥವಾಯಿತು. ಅವರು ಬರಿಗೈಯಲ್ಲಿ ಬೇಕಾಯಿತು. ಈ ಬಾರಿ ಅವರನ್ನ ಕಡೆಗಣಿಸಲಾಗಿದೆ. ವಿಶೇಷ ರಾಯಭಾರಿ ಸ್ಟೀವ್ ವಿಟ್ಕಾಫ್ ಮತ್ತು ಟ್ರಂಪ್ ಅವರ ಅಳಿಯ ಜೆರೆಡ್ ಕುಶ್ನರ್ ಅವರನ್ನ ಮಾತ್ರ ಇಸ್ಲಾಮಾಬಾದ್ಗೆ ಕಳುಹಿಸಲಾಗ್ತಾ ಇದೆ.